ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರಲ್ಲಿ ಈಗ ಆಲ್ರೆಡಿ ರಿಜಿಸ್ಟರ್ಡನ್ನು ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸನ್ನು ಯಾವ ರೀತಿ ನಾವು ನೆಕ್ಸ್ಟ್ ಲೆವೆಲಿಗೆ ಮೂವ್ ಮಾಡಬೇಕು ಕ್ಲಸ್ಟರ್ ಲೆವೆಲಿಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇದರಲ್ಲಿ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮೊದಲಿಗೆ ಅಪ್ಲಿಕೇಶನ್ನಲ್ಲಿ ಸ್ಟೂಡೆಂಟ್ ಒಂದು SATS ನಂಬರ್ ಏನಿರುತ್ತೆ ಅದನ್ನು ಎಂಟ್ರಿಯನ್ನು ಮಾಡಿ ಅವರ ಡೀಟೇಲ್ಸ್ ಎಲ್ಲನ ತುಂಬಿ ಆ್ಯಡ್ ಈವೆಂಟನ್ನು ನಾವು ಮಾಡಬೇಕಾಗುತ್ತೆ. ಈವೆಂಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈವೆಂಟ್ಸನ್ನು ಆ್ಯಡ್ ಮಾಡಿದ ನಂತರ ಅವರ ಒಂದು ಜನರಲ್ ಪ್ರೊಫೈಲಲ್ಲಿ ಅವರ ಒಂದು ಮಾಹಿತಿಯನ್ನು ಫಿಲ್ ಮಾಡೋದ್ರ ಜೊತೆಗೆ ಅವ್ರದ್ದೊಂದು ರೀಸೆಂಟ್ ಫೋಟೋ 50 KB ಇರುವಂತೆ, ಅವರ ಒಂದು ಸಿಗ್ನೇಚರ್ 50 KB ಇರುವಂತೆ, ಜೊತೆಗೆ ಡಿಕ್ಲರೇಷನ್ ಫಾರಮ್ಸ್ PDF ಅಲ್ಲಿ ಸೇವನ್ನು ಮಾಡಿಕೊಂಡು ನಾವು ಫೈಲನ್ನು ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಮಾಡಿದ ನಂತರ ಪ್ರೊಸೆಸ್ಸು ಮೂವ್ ಟು ಕ್ಲಸ್ಟರ್ ಲೆವೆಲ್ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ PE ಟೀಚರ್ ಅಂತಕ್ಕಂಥ ಒಂದು ಆಪ್ಷನಲ್ಲಿ ಒಂದು ಸಂಬಂಧಪಟ್ಟಂಥ ಒಂದು ಟೀಮಿಗೆ ಮ್ಯಾನೇಜರು ಮತ್ತು ಕೋಚ್ ಯಾರು ಅಂತಕ್ಕಂಥದ್ದನ್ನು ಅಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಮಗು ಇದ್ದರೂ ಕೂಡ ಒಬ್ಬರು ಮಹಿಳಾ ಕೋಚ್ ಅಥವಾ ಮ್ಯಾನೇಜರ್ ಅವರ ಒಂದು ಜೊತೆಯಲ್ಲಿ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಈಗ ಮೂವನ್ನು ನಾವು ನೋಡೋದಾದರೆ ನಾನು ಮೂವ್ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನೋಡಿ. ನಂತರ ಮೂವ್ ಟು ನೆಕ್ಸ್ಟ್ ಲೆವೆಲ್ ಅಂತಕ್ಕಂಥ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿ ನಂತರ ನಾವು ಕೆಳಗಡೆ ಬಂದರೆ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು, ಬಾಯ್ಸಾ ಗರ್ಲ್ಸಾ ಅಂತೇಳಿ. ಗರ್ಲ್ಸ್ ಆಗಿರೋದ್ರಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಜ್ ಗ್ರೂಪ್ ಅಂಡರ್ 14 ಅಂತಕ್ಕಂಥದ್ದು. ಇಂಡಿವಿಜುವಲಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಥ್ಲೆಟಿಕ್ಸನ್ನು ಇಲ್ಲಿ ಮಾಡಿದಾಗ ಫೆಚ್ಚನ್ನು ಮಾಡಬೇಕು. ಫೆಚ್ಚನ್ನು ಮಾಡಿದಾಗ ಸೆಲೆಕ್ಟೆಡ್ ಕ್ಯಾಟಗರಿ ಬರುತ್ತೆ. ಸೊ ನಾನು ಶಾರ್ಟ್ ಪುಟ್ಟಿಗೆ ಹಾಕಿದ್ದೆ. ಶಾರ್ಟ್ ಪುಟ್ಟಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಸ್ಟೂಡೆಂಟ್ಸು ಬ್ಲಿಂಕ್ ಆಗ್ತಾಯಿದೆ. ಸೊ ಅವರ ಒಂದು ಮಾಹಿತಿಯನ್ನು ನಾವು ನೋಡ್ಕೊತ ಇಲ್ಲಿ ಕೆಳಗಡೆ ನಾವು ಕೋಚ್ನ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ ಮತ್ತು ಮ್ಯಾನೇಜರನ್ನು ನಾವು ಸೆಲೆಕ್ಷನನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದನ್ನು ಮಾಡಿದ ನಂತರ ನಾವು ಫೆಚ್ಚನ್ನು ಮಾಡಿದರೆ, ಪುಷನ್ನು ಮಾಡಿದರೆ ನೋಡಿ, ಪುಷ್ಡ್ ಸಕ್ಸಸ್ಫುಲಿ ಅಂತಕ್ಕಂಥ ಒಂದು ಆಪ್ಷನ್ಸ್ ಬಂತು. ಸೊ ಈಗ ಆಲ್ರೆಡಿ ನಮ್ಮ ಒಂದು ನೆಕ್ಸ್ಟ್ ಲೆವೆಲಿಗೆ ಮಕ್ಕಳು ಇಲ್ಲಿಂದ ಗೊತ್ತಾಗುತ್ತೆ ನಮಗೆ ಪುಷ್ ಆಗಿದ್ದಾರೆ ಅಂತಕ್ಕಂಥದ್ದು. ಅಗೈನ್ ಬ್ಯಾಕನ್ನು ಬರ್ತೀನಿ. ನಾನೀಗ ಇವ್ರದನ್ನು ಪ್ರಿಂಟನ್ನು ತಕ್ಕೋಬೇಕು. ಪ್ರಿಂಟನ್ನು ತಗೋಬೇಕಂತ ಸಂದರ್ಭದಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದಾಗ ನಮಗೆ ಇಲ್ಲಿ ಒಂದು ರೆಫರೆನ್ಸ್ ನಂಬರನ್ನು ಕೊಡಲಾಗಿದೆ. ಸೊ ಈ ನಂಬರನ್ನು ಹಾಕಿ ಸರ್ಚನ್ನು ಮಾಡಿದರೆ ಅಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಅಪ್ಲಿಕೇಶನನ್ನು ಮೂವ್ ಮಾಡಬಹುದು.